ಎಷ್ಟೋ ರಿಯಾಲಿಟಿ ಶೋಗಳು ಬಂದು ಹೋಗಿವೆ. ಆದರೆ ಈ ಒಂದು ರಿಯಾಲಿಟಿ ಶೋಗೆ ದೊಡ್ಡ ದೊಡ್ಡ ನಟ ನಟಿಯರು ಕೂಡ ಅಪಾಪಿಯಿಂದ ಕಾಯ್ತಾ ಇರ್ತಾರೆ. ಅದು ಮತ್ತೆ ಯಾವುದು ಅಲ್ಲ, ಬಿಗ್ ಬಾಸ್ ಅಂತಕ್ಕಂಥದ್ದು. ಅದು ಯಾವುದೇ ಭಾಷೆಯಲ್ಲಿರಲಿ ಅಥವಾ ನಮ್ಮ ಕನ್ನಡದಲ್ಲಂತಲೂ ಸೋ ಸ್ಪೆಷಲ್. ಅದಕ್ಕೆ ಕಾರಣ ನಮ್ಮ ಕಿಚ್ಚ ಸುದೀಪ್ ಅವರ ಮೆಂಟರ್. ಈ ಬಿಗ್ ಬಾಸ್ಗೆ ಬಂದ ಮೇಲೆ ತುಂಬ ಜನರ ಲೈಫೇ ಬದಲಾಗಿ ಹೋಗಿದೆ. ಪೇಪರ್ ಭೂಮಿಯಿಂದ ಆಕಾಶದೆತ್ತರಕ್ಕೆ ಸಾಗಿದ ಹಾಗೆ ಕೆಲವು ನಟರ ಜೀವನವೇ ಬದಲಾಗಿದೆ. ಅದರಲ್ಲಿ ಚಂದನ್ ಶೆಟ್ಟಿ, ಕಾರ್ತಿಕ್, ಮಹೇಶ್ ಜೊತೆಗೆ ನಮ್ಮ ಗಿಲ್ಲಿ ನಟ ಅವರ ಲೈಫ್ ಅದ್ಭುತವಾಗಿ ಬದಲಾಗಿದೆ. ಇವರ ಲೈಫ್ ಬದಲಾಗೋದಿಕ್ಕೆ ಕಾರಣವಾದರೂ ಏನು, ಹೇಗೆ ಬದಲಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಮೂರೇ ಮೂರು ಪೆಗ್ಗಿಗೆ ತಲೆಗಿರಗಿರ ಎಂದು ತಿರುಗಿದೆ ಅಂತ ರ್ಯಾಪ್ ಸಾಂಗ್ ಆಡ್ಕೊಂತ ಕನ್ನಡದ ಜನರ ಮನೆ ಮಾತಾದಂತಹ ಒಬ್ಬ ಸಿಂಗರ್ ಯಾರಾದರೂ ಇದ್ರೆ ಅವರು ಮತ್ಯಾರು ಅಲ್ಲ ಕಣ್ರಿ, ನಮ್ಮ ಬಿಗ್ ಬಾಸ್ನ ಸೀಸನ್ 5ರ ಸಿಂಗರ್ ಚಂದನ್ ಶೆಟ್ಟಿ ಅವರು. ರ್ಯಾಪ್ ಸಾಂಗ್ ಮೂಲಕ ಮನೆ ಮಾತಾಗಿದ್ದ ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ನಲ್ಲಿ ಮೋಡಿ ಮಾಡಿ ಕಪ್ ವಿನ್ನರ್ ಆದರು. ಅದಾದ ನಂತರ ಅನೇಕ ಸೆಲೆಬ್ರಿಟಿಗಳನ್ನ ಹಾಕೊಂಡು ಸಾಂಗ್ಗಳನ್ನ ಮಾಡಿ, ಆಲ್ಬಮ್ ಸಾಂಗ್ ಮಾಡಿ ನೇಮನ್ನ ಪಡೆದವರು. ಲೈಫ್ನ ಕರಾಳ ದಿನದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿರುವ ಚಂದನ್ ಶೆಟ್ಟಿ ಸೂತ್ರಧಾರಿ ಅಂತಕ್ಕಂತಹ ಸಿನಿಮಾದಲ್ಲಿ ನಾಯಕ ನಟನಾಗಿ ಹೊರಹೊಮ್ಮಿದ್ದಾರೆ. ತಮ್ಮ 2ನೇ ಇನ್ನಿಂಗ್ಸ್ ಆರಂಭಿಸಿದ ಇವರು ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಕ್ಕಂತಹ ಸಿನಿಮಾದಲ್ಲೂ ಕೂಡ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾರೆ. ಚಂದನ್ ಅವರ ಜೀವನದಲ್ಲಿ ದೊಡ್ಡ ತಿರುವು ಕೊಟ್ಟಂತಹ ಒಂದು ಬಿಗ್ ಶೋ ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ನ ಅನೇಕ ಸೀಸನ್ಗಳಲ್ಲಿ ಈ ಒಂದು ಸೀಸನ್ ಕೂಡ ಅದ್ಭುತವಾಗಿತ್ತು. ಅದರಲ್ಲಿ ಕಾರ್ತಿಕ್, ಮಹೇಶ್ ಇದ್ದಂತಹ 10ನೇ ಸೀಸನ್. ಆ ಸೀಸನ್ನಲ್ಲಿ ಘಟಾನುಘಟಿ ಸಿಂಹಿಣಿಯಾದಂತಹ ಸಂಗೀತ ಇದ್ರು, ಜೊತೆಗೆ ಆನೆ ಅಂತ ಹೆಸರುವಾಸಿಯಾದ ವಿನಯ್ ಇದ್ರು. ಇಂತಹ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಕಾರ್ತಿಕ್, ಮಹೇಶ್ಗೆ ಈಗ ಅತ್ಯುತ್ತಮ ಆಫರ್ಗಳು ಬಂದಿದ್ದು, ಡೊಳ್ಳು ಅಂತಕ್ಕಂತಹ ಸಿನಿಮಾ ಮಾಡಿದ್ರು, ಅಂತಹ ಹೆಚ್ಚು ಸೌಂಡ್ ಮಾಡದೇ ಇದ್ರು. ಈಗ ರಿಚ್ ಅಂತಕ್ಕಂತಹ ಒಂದು ವಿಶಿಷ್ಟವಾದ ಸಿನಿಮಾವನ್ನ ಮಾಡ್ತಾ ಇದ್ದು, ಹಾಗೇನೆ ಸೀತಾರಾಮ ರಾಜು ಅಂತಕ್ಕಂತಹ ಸಿನಿಮಾವನ್ನ ಮಾಡ್ತಾ ಇದ್ದು ತುಂಬಾನೇ ಬ್ಯುಸಿ ಆಗಿದ್ದಾರೆ ಕಾರ್ತಿಕ್, ಮಹೇಶ್. ಇವರ ನಂತರ ಬಿಗ್ ಬಾಸ್ನಲ್ಲಿ ಮೋಡಿ ಮಾಡಿದ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮ ಗಿಲ್ಲಿ ನಟರಾಜ್ ಅವರು. ಹೌದು, ಗಿಲ್ಲಿ ನಟರಾಜ್ ಅವರು ಕೂಡ ಸದ್ಯಕ್ಕಂತೂ ತುಂಬಾನೇ ಬ್ಯುಸಿಯಾಗಿದ್ದಾರೆ. ತಮಗೆ ವೋಟ್ ಹಾಕಿ ಗೆಲ್ಲಿಸಿದ ಜನರ ಋಣವನ್ನ ತೀರಿಸುವುದಕ್ಕೋಸ್ಕರ ಪ್ರತಿಯೊಂದು ಜಾತ್ರೆಗಳಲ್ಲಿ, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಜನರನ್ನ ಭೇಟಿಯಾಗ್ತಾ ಇದ್ದಾರೆ, ಜನರ ಜೊತೆ ಬೆರೀತಾ ಇದ್ದಾರೆ. ಇವರ ಕುರಿತಾದ ಅನೇಕ ಸುದ್ದಿಗಳು ಅನೇಕ ನಿರ್ದೇಶಕರೊಂದಿಗೆ ತೆಳಕಾಕೊಂಡು ಎಲ್ಲೆಡೆ ಪಸರಿಸುತ್ತಿದೆ. ಜೊತೆಗೆ ಇವರು ಮಾಡ್ತಿರ್ತಕ್ಕಂಥ ವರ್ಕೌಟ್ ಆಗಿರ್ಬೋದು, ಸಿನಿಮಾಗಾಗಿ ತಯಾರಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ವಿಷಯ ಹರಿದಾಡ್ತಾ ಇದೆ. ಸದ್ಯಕ್ಕಂತೂ ಗಿಲ್ಲಿ ನಟರಾಜ್ ಅವರು ಬ್ಯುಸಿ ಮುಂದಿನ ಚಿತ್ರದ ತಯಾರಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ತೆರೆ ಮೇಲೆ ಬಂದ್ರೆ ಆ ಚಿತ್ರ ಅದ್ಭುತ ಯಶಸ್ವಿ ಗಳಿಸೋದ್ರಲ್ಲಿ ಡೌಟೇ ಇಲ್ಲ. ಕನ್ನಡಕ್ಕೊಬ್ಬ ಭರವಸೆಯ ನಟ ಸಿಕ್ಕಂತಾಗುತ್ತದೆ ಅಂತ ಗಾಂಧಿನಗರದ ಗಲ್ಲಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಹೌದಲ್ಲವೇ? ನಿಮಗೇನನ್ನಿಸ್ತಾ ಇದೆ? ಗಿಲ್ಲಿ ನಟರವರು ನಾಯಕ ನಟನಾಗಿ ಹೊರ ಬಂದ್ರೆ ಭರವಸೆಯ ನಾಯಕ ನಟನಾಗ್ತಾರೆ ಅಂತ. ಹೌದಲ್ಲ? ಈ 3 ವ್ಯಕ್ತಿಗಳು ಗಾಂಧಿನಗರದ ಅದೃಷ್ಟವಂತರಾಗೋದ್ರಲ್ಲಿ ಡೌಟ್ ಇಲ್ಲ. ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.